ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17-12-2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ನಿಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ಯಾರ ಸರ್ವಸ್ವವನ್ನು ಈಶ್ವರ ತಂದೆ ಸ್ವೀಕಾರ ಮಾಡುತ್ತಾರೋ ಅಂತಹ ಮಕ್ಕಳ ಸೌಭಾಗ್ಯ ಪರಮ ಸೌಭಾಗ್ಯ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ಮಕ್ಕಳ ಯಾವೊಂದು ತಪ್ಪಿನ ಕಾರಣ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿ ಬಿಡುತ್ತದೆ? ಉತ್ತರ, ಮಕ್ಕಳು ಭೋಜನವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆಗೆ ಭೋಜನವನ್ನು ಸ್ವೀಕಾರ ಮಾಡಿಸದೇ ಇರುವ ಕಾರಣ ಮಾಯೆ ಭೋಜನವನ್ನು ಸ್ವೀಕಾರ ಮಾಡಿಬಿಡುತ್ತದೆ. ಆದ್ದರಿಂದ ಮಾಯೆ ಶಕ್ತಿಶಾಲಿಯಾಗಿ ಬಿಡುತ್ತದೆ. ಮಾಯೆ ಶಕ್ತಿಶಾಲಿಯಾಗಿ ಪುನಃ ಮಕ್ಕಳಿಗೆ ತೊಂದರೆಯನ್ನು ಕೊಡುತ್ತದೆ. ಈ ಒಂದು ಸಣ್ಣ ತಪ್ಪಿನಿಂದ ಮಾಯೆ ನಮ್ಮನ್ನು ಸೋಲುವಂತೆ ಮಾಡುತ್ತದೆ. ಈ ಒಂದು ಸಣ್ಣ ತಪ್ಪಿನ ಕಾರಣ ನಾವು ಮಾಯೆಗೆ ಸೋಲುತ್ತೇವೆ. ಆದ್ದರಿಂದ ಪರಮಾತ್ಮ ತಂದೆಯ ಆಜ್ಞೆ ಆಗಿದೆ, ಮಕ್ಕಳೇ, ಪರಮಾತ್ಮ ತಂದೆಯ ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿ. ಪರಮಾತ್ಮ ತಂದೆ ನಿಮ್ಮ ಜೊತೆಗೆ ನಾನು ಭೋಜನವನ್ನು ಸ್ವೀಕಾರ ಮಾಡುತ್ತೇನೆ ಅನ್ನುವ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿ. ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ನೋಡಿ ಪ್ರಸನ್ನರಾಗಿ ಇರುತ್ತಾರೆ. ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದಾಗ ತಂದೆ ನಮ್ಮನ್ನು ನೋಡಿ ಪ್ರಸನ್ನರಾಗುತ್ತಾರೆ. ಇಂದಿನ ಗೀತೆಯಾಗಿದೆ, ಇಂದಲ್ಲ ನಾಳೆ ಈ ಮೋಡ ಚದುರುತ್ತದೆ. ಓಂ ಶಾಂತಿ. ನಮ್ಮ ದುರ್ಭಾಗ್ಯದ ದಿನಗಳು ಪರಿವರ್ತನೆಯಾಗಿ ಈಗ ಸದಾಕಾಲಕ್ಕೋಸ್ಕರ ಸೌಭಾಗ್ಯದ ದಿನಗಳು ಬರುತ್ತಿದೆ ಅನ್ನುವುದನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾಗ್ಯ ಬದಲಾಗುತ್ತಾ ಇರುತ್ತದೆ. ಶಾಲೆಯಲ್ಲಿಯೂ ಕೂಡ ಭಾಗ್ಯ ಬದಲಾಗುತ್ತದೆ. ಅಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆ. ನೀವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಈಗ ಈ ರಾತ್ರಿ ಸಮಾಪ್ತಿಯಾಗುತ್ತಾ ಇದೆ. ನಮ್ಮ ಭಾಗ್ಯ ಬದಲಾಗುತ್ತಿದೆ. ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ. ಬುದ್ಧಿವಂತ ಮಕ್ಕಳೇ ಈ ಮಾತನ್ನು ತಿಳಿದುಕೊಂಡಿದ್ದಾರೆ. ಅವಶ್ಯವಾಗಿ ನಾವು ದುರ್ಭಾಗ್ಯಶಾಲಿಗಳಿಂದ ಈಗ ಸೌಭಾಗ್ಯಶಾಲಿಗಳಾಗುತ್ತಿದ್ದೇವೆ. ಅಂದರೆ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ. ನಮ್ಮ ಪುರುಷಾರ್ಥಕ್ಕನುಸಾರವಾಗಿ ನಾವು ದುರ್ಭಾಗ್ಯಶಾಲಿಯಿಂದ ಸೌಭಾಗ್ಯಶಾಲಿಗಳಾಗುತ್ತೇವೆ. ನಮ್ಮ ಪುರುಷಾರ್ಥಕ್ಕನುಸಾರವಾಗಿ ನಾವು ದುರ್ಭಾಗ್ಯವನ್ನು ಸಮಾಪ್ತಿ ಮಾಡಿಕೊಂಡು ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಈಗ ರಾತ್ರಿ ಇದ್ದಿದ್ದು ಹಗಲಾಗುತ್ತಿದೆ. ಈಗ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಈಗ ರಾತ್ರಿ ಹಗಲಾಗುತ್ತಿದೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಾತು ಕೂಡ ಗುಪ್ತ ಆಗಿದೆ. ಬಲೆ ಮನುಷ್ಯರು ಕುಳಿತು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಆದರೆ ಯಾರು ಶಾಸ್ತ್ರವನ್ನು ಬರೆದರೋ ನಂತರ ಅವರು ಮರಣ ಹೊಂದಿದರು. ಇನ್ನು ಉಳಿದ ಎಷ್ಟೆಲ್ಲಾ ಜನ ಶಾಸ್ತ್ರವನ್ನು ಓದುತ್ತಿದ್ದಾರೋ ಅವರು ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಏಕೆಂದರೆ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಎಷ್ಟೊಂದು ಅಂತರ ಇದೆ. ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದೀರಾ. ಎಲ್ಲರೂ ಏಕರಸವಾಗಿ ಪುರುಷಾರ್ಥವನ್ನು ಮಾಡುವುದಿಲ್ಲ. ದುರ್ಭಾಗ್ಯ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಮತ್ತು ಸೌಭಾಗ್ಯ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಕೇವಲ ಬ್ರಾಹ್ಮಣರಾದ ನಿಮಗೆ ಮಾತ್ರ ಗೊತ್ತಿದೆ. ಉಳಿದ ಎಲ್ಲಾ ಆತ್ಮರು ಘೋರ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಘೋರ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನರಿಗೆ ಜ್ಞಾನವನ್ನು ತಿಳಿಸಿ ಅವರನ್ನು ಜಾಗೃತರನ್ನಾಗಿ ಮಾಡಬೇಕು. ಸೂರ್ಯವಂಶಿಗಳಿಗೆ ಸೌಭಾಗ್ಯಶಾಲಿಗಳು ಎಂದು ಕರೆಯಲಾಗುತ್ತದೆ. ಸೂರ್ಯವಂಶಿಗಳು 16 ಕಲಾ ಸಂಪೂರ್ಣರಾಗಿದ್ದಾರೆ. ನಾವು ಪರಮಾತ್ಮ ತಂದೆಯಿಂದ ಸ್ವರ್ಗದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚಿಸುವಂತಹ ತಂದೆಯಾಗಿದ್ದಾರೆ. ಇಂಗ್ಲಿಷ್ ಭಾಷೆಯನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೂ ಸಹ ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು. ನಾವು ಹೆವನ್ಲಿ ಗಾಡ್ ಫಾದರ್ನ ಮೂಲಕ ಹೆವನ್ನ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಅಂದರೆ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಎಂದು ಇಂಗ್ಲಿಷ್ನಲ್ಲಿ ತಿಳಿಸಬೇಕು. ಹೆವನ್ ನಲ್ಲಿ ಸುಖ ಇದೆ, ಹೆಲ್ ನಲ್ಲಿ ದುಃಖ ಇದೆ. ಅಂದರೆ ಸ್ವರ್ಗದಲ್ಲಿ ಸುಖ ಇದೆ, ನರಕದಲ್ಲಿ ದುಃಖ ಇದೆ. ಗೋಲ್ಡನ್ ಏಜ್ ಅಂದರೆ ಸುಖದ ಜಗತ್ತು. ಸತ್ಯುಗ ಅಂದರೆ ಸುಖದ ಜಗತ್ತಾಗಿದೆ. ಹೆಲ್ ಅಂದರೆ ಕಲಿಯುಗ, ಅಂದರೆ ಕಲಿಯುಗ ನರಕ ಆಗಿದೆ. ಕಲಿಯುಗದಲ್ಲಿ ದುಃಖ ಇದೆ. ಇದು ಸಂಪೂರ್ಣ ಸಹಜವಾದ ಮಾತಾಗಿದೆ. ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಬ್ರಿಟಿಷರು, ಕ್ರಿಶ್ಚಿಯನ್ನರು ಅನೇಕರು ನಿಮ್ಮ ಬಳಿ ಬರುತ್ತಾರೆ.
ಆಗ ಅವರಿಗೆ ನೀವು ಈ ಜ್ಞಾನವನ್ನು ತಿಳಿಸಬೇಕು. ನಾವೀಗ ಕೇವಲ ಒಬ್ಬ ಹೆವನ್ಲಿ ಗಾಡ್ ಫಾದರ್ ಅನ್ನು ನೆನಪು ಮಾಡುತ್ತೇವೆ, ಏಕೆಂದರೆ ಸಾವು ನಮ್ಮ ಸಮ್ಮುಖದಲ್ಲೇ ಇದೆ. ಸ್ವರ್ಗದ ರಚಯಿತ ಪರಮಾತ್ಮ ತಂದೆಯನ್ನು ಮಾತ್ರ ನಾವೀಗ ನೆನಪು ಮಾಡುತ್ತಿದ್ದೇವೆ, ಏಕೆಂದರೆ ಮೃತ್ಯು ಸಮ್ಮುಖದಲ್ಲಿ ಇದೆ ಎಂದು ನೀವು ಕ್ರಿಶ್ಚಿಯನ್ರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನ್ನ ಬಳಿ ಬರಬೇಕು. ಅಂದರೆ ನಾವೆಲ್ಲರೂ ಈಗ ಪರಮಾತ್ಮ ತಂದೆಯ ಬಳಿ ಹೋಗಬೇಕು. ಹೇಗೆ ನಾವೆಲ್ಲರೂ ತೀರ್ಥಯಾತ್ರೆಗೆ ಹೋಗುತ್ತೇವೆ. ಬೌದ್ಧಿಗಳಿಗೆ ತಮ್ಮದೇ ಆದ ತೀರ್ಥಸ್ಥಾನ ಇದೆ, ಕ್ರಿಶ್ಚಿಯನ್ನರ ತೀರ್ಥಸ್ಥಾನ ಬೇರೆ ಆಗಿದೆ. ಪ್ರತಿಯೊಬ್ಬರ ರೀತಿ ಪದ್ಧತಿ ಬೇರೆ ಬೇರೆ ಆಗಿದೆ. ನಮ್ಮ ಮಾತು ಬುದ್ಧಿಯೋಗದ ಮಾತಾಗಿದೆ. ಎಲ್ಲಿಂದ ಪಾತ್ರವನ್ನು ನಾವು ಅಭಿನಯ ಮಾಡಲು ಬಂದಿದ್ದೇವೋ ಪುನಃ ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಪರಮಧಾಮದಿಂದ ನಾವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೇವೆ, ಪುನಃ ಪರಮಧಾಮಕ್ಕೆ ಹೋಗಬೇಕು. ಈಗ ನಾವು ಯಾವ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೋ ಆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಆ ಪರಮಾತ್ಮ ತಂದೆ ನಮಗೆ ತೋರಿಸಿರುವಂತಹ ಸತ್ಯ ಮಾರ್ಗದ ಬಗ್ಗೆ ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ನೀವು ಅವರಿಗೆ ಹೇಳಬೇಕು. ಈಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಯಾವಾಗ ಯಾರಾದರೂ ರೋಗಿ ಆಗಿರುತ್ತಾರೋ ಆ ರೋಗಿಗಳ ಬಳಿ ಎಲ್ಲರೂ ಹೋಗಿ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ರಾಮ ರಾಮ ಎಂದು ಜಪವನ್ನು ಮಾಡಿ ಎಂದು. ಬಂಗಾಳದಲ್ಲಿ ಯಾರಾದರೂ ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಗಂಗಾ ನದಿಯ ತೀರಕ್ಕೆ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಹರಿ ಬೋಲ್ ಎಂದು ಅವರಿಗೆ ಹೇಳಿಕೊಡುತ್ತಾರೆ. ನೀವು ಹರಿಯ ನೆನಪನ್ನು ಮಾಡಿದರೆ ನೀವು ಹರಿಯ ಬಳಿ ಹೋಗುತ್ತೀರಾ ಎಂದು ಅವರಿಗೆ ಹೇಳುತ್ತಾರೆ. ಆದರೆ ಹರಿಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಯಾರು ಹರಿಯ ಬಳಿ ಹೋಗುವುದಿಲ್ಲ. ಸತ್ಯುಗದಲ್ಲಿ ರಾಮ ರಾಮ ಎಂದು ಕರೆಯಿರಿ ಅಥವಾ ಹರಿಯ ನಾಮವನ್ನು ಹೇಳಿ ಎಂದು ಎಂದೂ ಯಾರಿಗೂ ಹೇಳುವುದಿಲ್ಲ. ದ್ವಾಪರ ಯುಗದಿಂದ ಈ ಭಕ್ತಿ ಆರಂಭ ಆಗುತ್ತದೆ. ಸತ್ಯುಗದಲ್ಲಿ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ, ಅಥವಾ ಗುರುಗಳನ್ನು ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಸತ್ಯುಗದಲ್ಲಿ ಗುರುಗಳನ್ನು ನೆನಪು ಮಾಡುವುದಿಲ್ಲ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಸತ್ಯುಗದಲ್ಲಿ ಕೇವಲ ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ಇರುತ್ತದೆ. ಸತ್ಯುಗದಲ್ಲಿ ಸ್ವಯಂ ಅನ್ನು ನೆನಪು ಮಾಡುತ್ತಾರೆ, ಅಂದರೆ ಸ್ವಯಂ ಅನ್ನು ಆತ್ಮ ಆಗಿದ್ದೇನೆ ಎಂದು ನೆನಪು ಮಾಡಿಕೊಳ್ಳುತ್ತಾರೆ. ತಮ್ಮ ರಾಜ್ಯ ಭಾಗ್ಯದ ನೆನಪೂ ಕೂಡ ಬರುತ್ತದೆ. ದೇವತೆಗಳಿಗೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ಇಂತಹ ರಾಜ್ಯದಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಸ್ಮೃತಿ ಇರುತ್ತದೆ. ಈ ಮಾತಿನ ಪಕ್ಕಾ ನಿಶ್ಚಯ ದೇವತೆಗಳಿಗೆ ಇರುತ್ತದೆ. ರಾಜ್ಯ ಭಾಗ್ಯ ಅಂತೂ ಸಿಗಲೇಬೇಕಲ್ಲವೇ? ಆದರೆ ಸತ್ಯುಗದಲ್ಲಿ ನೀವು ಯಾರನ್ನು ನೆನಪು ಮಾಡುತ್ತೀರಾ? ಸತ್ಯುಗದಲ್ಲಿ ನೀವು ಯಾರನ್ನೂ ನೆನಪು ಮಾಡುವುದಿಲ್ಲ. ಅಥವಾ ಸತ್ಯುಗದಲ್ಲಿ ನೀವು ದಾನ ಪುಣ್ಯವನ್ನು ಮಾಡುತ್ತೀರೇನು? ಸತ್ಯುಗದಲ್ಲಿ ದಾನ ಪುಣ್ಯವನ್ನು ಮಾಡಲು ಸತ್ಯುಗದಲ್ಲಿ ಬಡವರ್ಯಾರೂ ಇರುವುದೇ ಇಲ್ಲ. ಸತ್ಯುಗದಲ್ಲಿ ಯಾರ ಜೀವನದಲ್ಲೂ ಬಡತನ ಇರುವುದಿಲ್ಲ. ಅಂದ ಮೇಲೆ ಅಲ್ಲಿ ನೀವು ದಾನ ಪುಣ್ಯವನ್ನು ಮಾಡುವುದಿಲ್ಲ. ಭಕ್ತಿ ಮಾರ್ಗದ ರೀತಿ ಪದ್ಧತಿ ಬೇರೆ ಆಗಿದೆ, ಜ್ಞಾನ ಮಾರ್ಗದ ರೀತಿ ಪದ್ಧತಿ ಬೇರೆ ಆಗಿದೆ. ಈಗ ನಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ 21 ಜನ್ಮದ ಆಸ್ತಿಯನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಂಡ ನಂತರ ಮತ್ತೆ ನಾವು ದಾನ ಪುಣ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ. ಈಶ್ವರ ತಂದೆಗೆ ನಾವು ಸರ್ವಸ್ವವನ್ನು ಅರ್ಪಣೆ ಮಾಡುತ್ತೇವೆ. ಈಶ್ವರ ನಮ್ಮ ಸರ್ವಸ್ವವನ್ನು ಸ್ವೀಕಾರ ಮಾಡುತ್ತಾರೆ. ಒಂದು ವೇಳೆ ಈಶ್ವರ ತಂದೆ ನಮ್ಮ ಸರ್ವಸ್ವವನ್ನು ಸ್ವೀಕಾರ ಮಾಡದೇ ಇದ್ದರೆ ಮತ್ತೆ ನಮಗೆ ಪ್ರಾಪ್ತಿಯನ್ನು ಕೊಡುವುದಾದರೂ ಹೇಗೆ? ಈಶ್ವರ ನಮ್ಮ ಸರ್ವಸ್ವವನ್ನು ಸ್ವೀಕಾರ ಮಾಡದೇ ಇದ್ದರೆ ತಂದೆಯ ಮೂಲಕ ನಮಗೆ ಪ್ರಾಪ್ತಿ ಹೇಗೆ ಸಿಗಲು ಸಾಧ್ಯ? ಒಂದು ವೇಳೆ ಪರಮಾತ್ಮ ತಂದೆ ನಮ್ಮಿಂದ ಏನನ್ನೂ ಸ್ವೀಕಾರ ಮಾಡದೇ ಇದ್ದರೆ ಅದು ಕೂಡ ದುರ್ಭಾಗ್ಯದ ಮಾತಾಗಿದೆ. ಯಾರ ಸರ್ವಸ್ವವನ್ನು ಪರಮಾತ್ಮ ತಂದೆ ಸ್ವೀಕಾರ ಮಾಡುವುದಿಲ್ಲವೋ ಅವರು ದುರ್ಭಾಗ್ಯಶಾಲಿಗಳಾಗಿದ್ದಾರೆ. ಆದ್ದರಿಂದ ನಿಮ್ಮ ಬಳಿ ಇರುವಂತಹ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಬೇಕು. ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದರ ಬಗ್ಗೆ ನಿಮಗಿರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಸಲು ಪರಮಾತ್ಮ ತಂದೆ ಸರ್ವಸ್ವವನ್ನು ಸ್ವೀಕಾರ ಮಾಡಬೇಕಾಗುತ್ತದೆ. ಈ ರಹಸ್ಯವನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ? ಯಾವಾಗ ತಂದೆಗೆ ಅವಶ್ಯಕತೆ ಇಲ್ಲವೋ ಆಗ ತಂದೆ ಏನನ್ನಾದರೂ ಸ್ವೀಕಾರ ಮಾಡುತ್ತಾರೇನೋ? ಇಲ್ಲ. ಅವಶ್ಯಕತೆ ಇರದೇ ಇದ್ದರೆ ತಂದೆ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ. ಏಕೆಂದರೆ ಇಲ್ಲಿ ತಂದೆ ಏನನ್ನೂ ಸಂಗ್ರಹ ಮಾಡಿ ಇಡುವುದಿಲ್ಲ. ಇಲ್ಲಿ ಕೇವಲ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಹೊರಗೆ ಎಲ್ಲಾದರೂ ಬೇರೆ ಬೇರೆ ಸ್ಥಾನಕ್ಕೆ ನೀವು ಹೋದರೆ
ನಿಮ್ಮನ್ನು ನೀವು ಬಹಳಷ್ಟು ಹಗುರವಾದಂತಹ ಆತ್ಮ ಎಂದು ತಿಳಿದುಕೊಳ್ಳಬೇಕು. ನೀವು ಬೇರೆ ಬೇರೆ ಸ್ಥಾನಕ್ಕೆ ಸುತ್ತಾಡಲು ಹೋದರೂ ಕೂಡ ಸ್ವಯಂ ಅನ್ನು ಲೈಟ್ ಆಗಿ ಇಟ್ಟುಕೊಳ್ಳಬೇಕು, ಹಗುರರಾಗಿ ಇರಬೇಕು. ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಆತ್ಮರಾದ ನಾವು ರಾಕೆಟ್ ಗಿಂತಲೂ ತೀಕ್ಷ್ಣವಾಗಿ ಹಾರುವಂತವರಾಗಿದ್ದೇವೆ. ಈ ರೀತಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವು ಎಲ್ಲಿಗಾದರೂ ನಡೆದುಕೊಂಡು ಹೋದರೂ ಕೂಡ ನಿಮಗೆ ಎಂದೂ ಸುಸ್ತಾಗುವುದಿಲ್ಲ, ದೇಹಾಭಿಮಾನ ಕೂಡ ಬರುವುದಿಲ್ಲ. ನಾನು ಕಾಲಿನಿಂದ ನಡೆಯುತ್ತಿದ್ದೇನೆ ಎಂದು ನಿಮಗೆ ಅನುಭವ ಆಗುವುದಿಲ್ಲ, ನಾನು ಹಾರುತ್ತಿದ್ದೇನೆ ಎಂದು ನಿಮಗೆ ಅನುಭವ ಆಗುತ್ತದೆ. ಆತ್ಮ ಅಭಿಮಾನಿಯಾಗಿ ನೀವು ಎಲ್ಲಿಗಾದರೂ ಹೋಗಿ. ಮೊದಲು ಮನುಷ್ಯರು ತೀರ್ಥಯಾತ್ರೆಗೆ ಹೋಗುವಾಗ ಪಾದಯಾತ್ರೆಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ಅಷ್ಟೊಂದು ತಮೋ ಪ್ರಧಾನ ಆಗಿರಲಿಲ್ಲ. ಬಹಳಷ್ಟು ಶ್ರದ್ಧೆಯಿಂದ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಆದ್ದರಿಂದ ಅವರಿಗೆ ಸುಸ್ತಾಗುತ್ತಿರಲಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ತಂದೆಯ ಸಹಯೋಗ ಅಂತೂ ಸಿಕ್ಕೇ ಸಿಗುತ್ತದೆ. ಬಲೆ ಅಲ್ಲಿ ಕಲ್ಲಿನ ಮೂರ್ತಿಯ ಸಮ್ಮುಖಕ್ಕೆ ಅವರು ಹೋಗುತ್ತಿದ್ದರು. ತೀರ್ಥಯಾತ್ರೆಗೆ ಹೋದರೂ ಕೂಡ ಅಲ್ಲಿ ಅವರು ಕಲ್ಲಿನ ಮೂರ್ತಿಯ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದರು. ಆದರೆ ತಂದೆ ಆ ಸಮಯದಲ್ಲಿ ಅಲ್ಪ ಕಾಲಕ್ಕಾಗಿ ಅವರ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಆ ಸಮಯದಲ್ಲಿ ಅವರು ರಜೋ ಪ್ರಧಾನ ಸ್ಥಿತಿಯಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು. ಅವರ ನೆನಪಿನ ಸ್ಥಿತಿ ರಜೋ ಪ್ರಧಾನ ಸ್ಥಿತಿಯಾಗಿತ್ತು. ಆದ್ದರಿಂದ ಆ ನೆನಪಿನ ಮೂಲಕ ಅವರಿಗೆ ಶಕ್ತಿ ಸಿಗುತ್ತಿತ್ತು, ಅವರಿಗೆ ಸುಸ್ತಾಗುತ್ತಿರಲಿಲ್ಲ. ಈಗ ದೊಡ್ಡ ವ್ಯಕ್ತಿಗಳು ಕೂಡ ಬಹಳ ಬೇಗ ಸುಸ್ತಾಗಿ ಬಿಡುತ್ತಾರೆ. ಬಡವರು ಬಹಳ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಶ್ರೀಮಂತರು ಬಹಳಷ್ಟು ಆಡಂಬರದಿಂದ ಕುದುರೆ ಮತ್ತು ಮುಂತಾದದ್ದರ ಮೂಲಕ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಬಡವರು ನಡೆದುಕೊಂಡೇ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಆದ್ದರಿಂದ ಭಾವನೆಗೆ ಫಲ ಸಿಕ್ಕೇ ಸಿಗುತ್ತದೆ. ಬಡವರಿಗೆ ಭಾವನೆಗೆ ಎಷ್ಟು ಜಾಸ್ತಿ ಫಲ ಸಿಗುತ್ತದೆಯೋ ಶ್ರೀಮಂತರಿಗೆ ಭಾವನೆಗೆ ಅಷ್ಟೊಂದು ಜಾಸ್ತಿ ಫಲ ಸಿಗುವುದಿಲ್ಲ. ಈ ಸಮಯದಲ್ಲಿ ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಾ, ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಅಂದ ಮೇಲೆ ಮತ್ತೆ ನಾವೇಕೆ ಗೊಂದಲಕ್ಕೊಳಗಾಗಬೇಕು? ಏಕೆ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ? ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಅನ್ನುವುದನ್ನು ನೀವು ಏಕೆ ಮರೆಯುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಯಾವ ಮಾತಿನಲ್ಲೂ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಕೇವಲ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಿ. ನೀವೆಲ್ಲರೂ ಪ್ರಿಯತಮಿಯರಾಗಿದ್ದೀರಾ ಅಂದ ಮೇಲೆ ಪ್ರಿಯತಮನನ್ನು ನೀವೀಗ ನೆನಪು ಮಾಡಬೇಕು. ಆ ಪ್ರಿಯತಮನಿಗೆ ಭೋಗವನ್ನು ಅರ್ಪಣೆ ಮಾಡದೆ, ಅಂದರೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಆಹಾರವನ್ನು ಸ್ವೀಕಾರ ಮಾಡಿಸದೆ ನೀವು ಹಾಗೆ ಊಟವನ್ನು ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲ ಏನು? ಅವರು ನಿಮ್ಮ ಪ್ರಿಯತಮ ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮ ಪ್ರಿಯತಮ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ. ನೀವು ತಂದೆಯಾದ ನನಗೆ ಏಕೆ ಆಹಾರವನ್ನು ಸ್ವೀಕಾರ ಮಾಡಿಸುವುದಿಲ್ಲ? ನೀವು ನನಗೆ ಊಟವನ್ನು ಮಾಡಿಸುವುದಿಲ್ಲ ಏನು? ನೀವು ನನಗೆ ಊಟ ಮಾಡಿಸಬೇಕು ತಾನೆ ಎಂದು ತಂದೆ ಕೇಳುತ್ತಾರೆ. ನೋಡಿ, ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ನೀವು ತಂದೆ ಅಥವಾ ಪ್ರಿಯತಮನನ್ನು ಸ್ವೀಕಾರ ಮಾಡಿದ್ದೀರಾ ತಾನೆ? ಏನೇ ಆಗಲಿ ಮೊದಲು ಪರಮಾತ್ಮ ತಂದೆಗೆ ಊಟವನ್ನು ಮಾಡಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಭೋಗವನ್ನು ಅರ್ಪಣೆ ಮಾಡಿ, ನನ್ನ ನೆನಪಿನಲ್ಲಿ ನೀವು ಆಹಾರವನ್ನು ಸ್ವೀಕಾರ ಮಾಡಿ. ಆದರೆ ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ತಂದೆಯನ್ನು ಅವಶ್ಯವಾಗಿ ನೀವು ನೆನಪು ಮಾಡಬೇಕು. ಈ ಬ್ರಹ್ಮ ತಂದೆ ಕೂಡ ಬಾರಿ ಬಾರಿಗೂ ಪರಮಾತ್ಮ ತಂದೆಯ ನೆನಪಿನಲ್ಲೇ ಆಹಾರವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ. ಕುಮಾರಿಯರಾದ ನಿಮಗೆ ತಂದೆಯ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವುದು ಬಹಳ ಸಹಜ ಆಗಿದೆ. ಏಕೆಂದರೆ ನೀವು ಇನ್ನು ವಿಕಾರದ ಏಣಿಯನ್ನು ಏರಿಲ್ಲ. ಪ್ರಿಯತಮನ ಜೊತೆಗೆ ಕನ್ನಿಗೆ ನಿಶ್ಚಿತಾರ್ಥವನ್ನು ಮಾಡುತ್ತಾರೆ. ನಿಶ್ಚಿತಾರ್ಥ ಆದ ನಂತರ ಪ್ರಿಯತಮನ ನೆನಪಿನಲ್ಲೇ ಅವರು ಭೋಜನವನ್ನು ಸ್ವೀಕಾರ ಮಾಡಬೇಕು. ಅವರು ತಮ್ಮ ಪ್ರಿಯತಮನನ್ನೇ ನೆನಪು ಮಾಡುತ್ತಾರೆ. ಈಗ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ನಮಗೆ ನಿಶ್ಚಿತಾರ್ಥ ಆಗಿದೆ ಅಂದ ಮೇಲೆ ತಂದೆಯ ನೆನಪಿನಲ್ಲೇ ನಾವು ಭೋಜನವನ್ನು ಸ್ವೀಕಾರ ಮಾಡಬೇಕು. ನಾವು ತಂದೆಯನ್ನು ನೆನಪು ಮಾಡಿದ ತಕ್ಷಣ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬಂದು ಬಿಡುತ್ತಾರೆ. ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ತಂದೆ ಬಂದು ಆಹಾರದಲ್ಲಿರುವಂತಹ ಸುಗಂಧವನ್ನು ಸ್ವೀಕಾರ ಮಾಡುತ್ತಾರೆ. ಅಂದ ಮೇಲೆ ಈ ರೀತಿ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡಬೇಕು. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ನೀವು ಈ ರೀತಿ ತಂದೆಯ ಜೊತೆ ಮಾತನಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಇದೇ ಅಭ್ಯಾಸ ಆಗಿಬಿಡುತ್ತದೆ. ಪರಮಾತ್ಮ ತಂದೆಯ ಜೊತೆ ಮಾತನಾಡುವಂತಹ ಅಭ್ಯಾಸ ಆಗಿಬಿಟ್ಟರೆ ಇಡೀ ದಿನ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗುತ್ತದೆ. ಭೋಜನದ ಸಮಯದಲ್ಲೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆ ಪ್ರಿಯತಮನ ಜೊತೆ ಈಗ ನಿಮಗೆ ನಿಶ್ಚಿತಾರ್ಥ ಆಗಿದೆ. ಬಾಬಾ ನಿಮ್ಮ ಜೊತೆಗೆ ನಾನು ಊಟವನ್ನು ಮಾಡುತ್ತೇನೆ ಅನ್ನುವ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಬೇಕು. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅವರು ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ.
ಪರಮಾತ್ಮ ತಂದೆ ಇಲ್ಲಿ ಕೇವಲ ಭೋಜನದ ಪರಿಮಳವನ್ನು ಸ್ವೀಕಾರ ಮಾಡುತ್ತಾರೆ, ಏಕೆಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಕುಮಾರಿಯರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಎಲ್ಲರಿಗಿಂತ ಹೆಚ್ಚು ವ್ಯವಸ್ಥೆ ಕುಮಾರಿಯರಿಗೆ ಇಲ್ಲಿ ಸಿಕ್ಕಿದೆ. ಶಿವ ತಂದೆ ನಮ್ಮ ಅತಿ ಮಧುರವಾದಂತಹ ಪ್ರಿಯತಮ ಆಗಿದ್ದಾರೆ. ಅರ್ಧ ಕಲ್ಪ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದೇವೆ. ಈಗ ಪರಮಾತ್ಮ ತಂದೆ ಬಂದು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ. ಯಾವ ಪರಮಾತ್ಮ ತಂದೆಯನ್ನು ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೆವು, ಈಗ ಆ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ. ನಾವೀಗ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೇವೆ. ಅಂದ ಮೇಲೆ ನಾವೀಗ ಯಾವ ಆಹಾರವನ್ನು ಸ್ವೀಕಾರ ಮಾಡುತ್ತೇವೋ ಅದನ್ನು ತಂದೆಗೂ ಕೂಡ ಸ್ವೀಕಾರ ಮಾಡಿಸಬೇಕು. ಕೇವಲ ಆಹಾರವನ್ನು ಸ್ವೀಕಾರ ಮಾಡುವಾಗ ಒಮ್ಮೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಂತರ ನಾವಷ್ಟೇ ಊಟ ಮಾಡುವುದಲ್ಲ. ನಾವು ಪ್ರತಿ ತುತ್ತನ್ನು ತಂದೆಗೆ ಸ್ವೀಕಾರ ಮಾಡಿಸಿ ನಂತರ ಪ್ರತಿ ತುತ್ತನ್ನು ಸ್ವೀಕಾರ ಮಾಡಬೇಕು. ಪರಮಾತ್ಮ ತಂದೆಗೆ ಪ್ರತಿ ತುತ್ತನ್ನು ಸ್ವೀಕಾರ ಮಾಡಿಸುವುದನ್ನು ಎಂದೂ ಮರೆತು ಬಿಡಬಾರದು. ಪರಮಾತ್ಮ ತಂದೆಯನ್ನು ಮರೆಯುವುದರಿಂದ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ. ಬಹಳಷ್ಟು ಆಹಾರವನ್ನು ನೀವು ಸ್ವೀಕಾರ ಮಾಡುತ್ತೀರಾ. ಆಹಾರದಲ್ಲಿ ಅನೇಕ ಪ್ರಕಾರದ ತಿಂಡಿಯನ್ನು ನೀವು ಸ್ವೀಕಾರ ಮಾಡುತ್ತೀರಾ. ಸ್ವೀಟ್ ಗಳನ್ನು ನೀವು ತಿನ್ನುತ್ತೀರಾ, ಹಣ್ಣುಗಳನ್ನು ತಿನ್ನುತ್ತೀರಾ, ಕಿಚಡಿ, ಅನ್ನ ಮುಂತಾದದನ್ನು ಸ್ವೀಕಾರ ಮಾಡುತ್ತೀರಾ. ಹೀಗೆ ಆಹಾರವನ್ನು ಸ್ವೀಕಾರ ಮಾಡುವಾಗ ಕೇವಲ ಪ್ರಾರಂಭದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಅನ್ಯ ತಿಂಡಿಗಳನ್ನು ಹಾಗೆ ತಿಂದು ಬಿಡುತ್ತೀರಾ. ಪ್ರಿಯತಮನಿಗೆ ತಿನ್ನಿಸದೇ ಹೋದರೆ ಮಧ್ಯದಲ್ಲಿ ಮಾಯೆ ಬಂದು ಆ ತಿಂಡಿಯನ್ನು ತಿಂದು ಬಿಡುತ್ತದೆ. ಮಾಯೆ ಪರಮಾತ್ಮ ತಂದೆಗೆ ಆ ತಿಂಡಿಯನ್ನು ತಿನ್ನಲು ಬಿಡುವುದಿಲ್ಲ. ನಾವು ನೋಡುತ್ತೇವೆ ಮಾಯೆ ಆ ತಿಂಡಿಯನ್ನು ತಿನ್ನುತ್ತಿದೆ ಎಂದು. ಮಾಯೆ ಆ ತಿಂಡಿಯನ್ನು ತಿಂದರೆ ಮಾಯೆ ಶಕ್ತಿಶಾಲಿಯಾಗಿ ಬಿಡುತ್ತದೆ ಮತ್ತು ಮಾಯೆ ನಿಮ್ಮನ್ನು ಸೋಲಿಸುತ್ತದೆ. ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಯುಕ್ತಿಯನ್ನು ತಿಳಿಸಿದ್ದಾರೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅಥವಾ ಪ್ರಿಯತಮನನ್ನು ನೀವು ನೆನಪು ಮಾಡಿದರೆ ತಂದೆ ಅಥವಾ ಪ್ರಿಯತಮ ಬಹಳಷ್ಟು ಖುಷಿ ಪಡುತ್ತಾರೆ. ಬಾಬಾ, ನಿಮ್ಮ ಜೊತೆಗೆ ನಾನು ಕುಳಿತುಕೊಳ್ಳುತ್ತೇನೆ, ನಿಮ್ಮ ಜೊತೆಗೆ ನಾನು ಊಟ ಮಾಡುತ್ತೇನೆ ಎಂದು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಬಾಬಾ, ನಿಮ್ಮನ್ನು ನೆನಪು ಮಾಡುತ್ತಾ ನಾನು ಆಹಾರವನ್ನು ಸ್ವೀಕಾರ ಮಾಡುತ್ತೇನೆ ಎಂದು ನೀವು ತಂದೆಗೆ ಹೇಳುತ್ತೀರಾ. ಈಗ ನಿಮಗೆ ಜ್ಞಾನ ಅಂತೂ ಗೊತ್ತಿದೆ. ಪರಮಾತ್ಮ ತಂದೆಗೆ ನೀವು ತಿಳಿಸುತ್ತೀರಾ, ಬಾಬಾ, ನೀವು ಕೇವಲ ಆಹಾರದ ಸುವಾಸನೆಯನ್ನು ತೆಗೆದುಕೊಳ್ಳುತ್ತೀರಾ. ಬ್ರಹ್ಮನ ಶರೀರ ಪರಮಾತ್ಮ ತಂದೆ ಲೋನಾಗಿ ತೆಗೆದುಕೊಂಡಿರುವ ಶರೀರ ಆಗಿದೆ. ನೀವು ಬ್ರಹ್ಮ ತಂದೆಯನ್ನು ನೆನಪು ಮಾಡಿದಾಗ ಬ್ರಹ್ಮನ ತನುವಿನಲ್ಲಿ ಶಿವ ತಂದೆ ಬರುತ್ತಾರೆ. ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪೇ ಆಗಿದೆ. ಇದಕ್ಕೆ ಯೋಗ ಎಂದು ಕರೆಯಲಾಗುತ್ತದೆ. ಯೋಗದಲ್ಲೇ ಪರಿಶ್ರಮ ಇದೆ. ಸಾಧು ಸನ್ಯಾಸಿಗಳು ಎಂದೂ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲೇ ಆಹಾರವನ್ನು ಸ್ವೀಕಾರ ಮಾಡಿ ಎಂದು ಹೇಳುವುದಿಲ್ಲ. ಒಂದು ವೇಳೆ ನೀವು ಪುರುಷಾರ್ಥವನ್ನು ಮಾಡಬೇಕು ಎಂದು ಬಯಸಿದರೆ ಪರಮಾತ್ಮ ತಂದೆ ತಿಳಿಸುವ ಶ್ರೀಮತವನ್ನು ನೋಟ್ ಮಾಡಿಕೊಳ್ಳಿ. ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ. ಬ್ರಹ್ಮ ತಂದೆ ಸ್ವಯಂನ ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ಅಂತಹ ಕರ್ಮವನ್ನು ನೀವೂ ಕೂಡ ಮಾಡಿ. ಈಗ ಅಂತಹ ಕರ್ಮವನ್ನು ಮಾಡುವುದನ್ನು ನಾನು ನಿಮಗೆ ಕಲಿಸುತ್ತಿದ್ದೇನೆ. ಪರಮಾತ್ಮ ತಂದೆಯಂತೂ ಕರ್ಮವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಎಂದೂ ನಿಮ್ಮ ಕರ್ಮ ನಿಮ್ಮ ಮನಸ್ಸನ್ನು ತಿನ್ನುವುದಿಲ್ಲ. ಪರಮಾತ್ಮ ತಂದೆ ಬಹಳ ಸಹಜ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ತಿಳಿಸುತ್ತೀರಾ, ಬಾಬಾ, ನಿಮ್ಮ ಜೊತೆಗೆ ನಾನು ಕುಳಿತುಕೊಳ್ಳುತ್ತೇನೆ, ನೀವು ಹೇಳುವುದನ್ನೇ ಕೇಳುತ್ತೇನೆ, ನಿಮ್ಮ ಜೊತೆಗೆ ಊಟವನ್ನು ಮಾಡುತ್ತೇನೆ ಎಂದು ಈ ರೀತಿ ಗಾಯನವನ್ನು ಕೂಡ ನೀವು ಮಾಡುತ್ತಾ ಬಂದಿದ್ದೀರಾ. ನೀವೀಗ ಪ್ರಿಯತಮನ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಿ ಅಥವಾ ತಂದೆಯ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಿ. ಗಾಯನ ಕೂಡ ಇದೆ. ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಪಾಯಿಂಟ್ ಅನ್ನು ತೆಗೆಯಬೇಕು. ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ಹೊಸ ಹೊಸ ಜ್ಞಾನದ ಪಾಯಿಂಟ್ ನೆನಪಿಗೆ ಬರುತ್ತದೆ. ಈ ರೀತಿ ಅಭ್ಯಾಸವನ್ನು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಆರೋಗ್ಯವಂತರಾಗುತ್ತೀರಾ. ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಲಾಭ ಆಗುತ್ತದೆ. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ನಷ್ಟ ಆಗುತ್ತದೆ. ಇಡೀ ಜಗತ್ತಿನವರು ಸ್ವರ್ಗಕ್ಕೆ ಮಾಲೀಕರಾಗುವುದಿಲ್ಲ. ಇದರ ಲೆಕ್ಕಾಚಾರ ಕೂಡ ಇದೆ. ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಾರೆ. ಗೀತೆಯನ್ನು ನೀವೆಲ್ಲರೂ ಕೇಳಿದ್ದೀರಾ. ಅಂದ ಮೇಲೆ ಅವಶ್ಯವಾಗಿ ಈಗ ನಾವೆಲ್ಲರೂ ಯಾತ್ರೆಯನ್ನು ಮಾಡುತ್ತಿದ್ದೇವೆ. ಯಾತ್ರೆಗೆ ಹೋದಾಗ ಭೋಜನವನ್ನು ಕೂಡ ಸ್ವೀಕಾರ ಮಾಡಬೇಕಾಗುತ್ತದೆ. ತೀರ್ಥಯಾತ್ರೆಯನ್ನು ಮಾಡುವಾಗ ಭೋಜನವನ್ನು ಸ್ವೀಕಾರ ಮಾಡಬೇಕಾಗುತ್ತದೆ. ಪ್ರಿಯತಮನ ಜೊತೆಗೆ ಮಕ್ಕಳು ತಂದೆ ತಾಯಿಯ ಜೊತೆಗೆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ನೀವು ತಂದೆಯ ಜೊತೆಗೆ ಭೋಜನವನ್ನು ಸ್ವೀಕಾರ ಮಾಡಿ ಅಥವಾ ಪ್ರಿಯತಮನ ಜೊತೆಗೆ ಭೋಜನವನ್ನು ಸ್ವೀಕಾರ ಮಾಡಿ. ಈಗ ನೀವು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಜಾಸ್ತಿ
ಸಂಬಂಧವನ್ನು ಜೋಡಣೆ ಮಾಡುತ್ತೀರೋ, ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಆಸಕ್ತಿಯಲ್ಲಿ ಎಷ್ಟು ಜಾಸ್ತಿ ಇರುತ್ತೀರೋ, ಅಂದರೆ ತಂದೆಯ ಆಕರ್ಷಣೆಗೆ ಎಷ್ಟು ಆಕರ್ಷಿತರಾಗುತ್ತೀರೋ ಅಷ್ಟು ನಿಮಗೆ ಖುಷಿಯ ನಶೆ ಇರುತ್ತದೆ. ನಿಶ್ಚಯ ಬುದ್ಧಿ ಉಳ್ಳಂತವರೇ ವಿಜಯಿಗಳಾಗುತ್ತಾರೆ. ಯೋಗ ಅಂದರೆ ರೇಸ್ ಆಗಿದೆ. ಇದು ಬುದ್ಧಿಯೋಗದ ರೇಸ್ ಆಗಿದೆ. ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೇವೆ. ಟೀಚರ್ ನಮಗೆ ಓಡುವುದನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಕೇವಲ ಹಗಲಿನ ಸಮಯದಲ್ಲಿ ನಾವು ಕೆಲಸವನ್ನು ಮಾಡಬೇಕು ಎಂದು ತಿಳಿದುಕೊಳ್ಳಬೇಡಿ. ಆಮೆಯಂತೆ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಕೆಲಸ ಇಲ್ಲದೆ ಇದ್ದಾಗ ಮಧ್ಯ ಮಧ್ಯದಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಹೇಗೆ ಆಮೆ ಕಾರ್ಯ ಇದ್ದಾಗ ಮಾತ್ರ ತನ್ನ ಅಂಗಾಂಗವನ್ನು ಬಳಸುತ್ತದೆ, ಇಲ್ಲದಿದ್ದರೆ ತನ್ನ ಚಿಪ್ಪಿನಲ್ಲಿ ತನ್ನ ಅಂಗಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತದೆ. ಅದೇ ರೀತಿ ಕಾರ್ಯದ ಮಧ್ಯದಲ್ಲಿ ಸಮಯವನ್ನು ಮಾಡಿಕೊಂಡು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಭ್ರಮರಿ ಇಡೀ ದಿನ ಬೂಬೂ ಮಾಡುತ್ತಿರುತ್ತದೆ. ಆದರೆ ಕೆಲವೊಂದು ಚಿಟ್ಟೆಗಳು ಹಾರಿ ಹೋಗುತ್ತದೆ, ಕೆಲವೊಂದು ಚಿಟ್ಟೆಗಳು ಸತ್ತು ಹೋಗುತ್ತದೆ. ಇದು ಒಂದು ಕಥೆಯಾಗಿದೆ. ಇಲ್ಲಿ ನೀವು ಕೂಡ ಜ್ಞಾನದ ಬೂಬು ಮಾಡಿ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ. ಅದರಲ್ಲೂ ಕೂಡ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಕೆಲವರು ಕೊಳೆತು ಹೋಗಿ ಬಿಡುತ್ತಾರೆ, ಅಂದರೆ ಕೆಲವರು ಅರ್ಧದಲ್ಲೇ ಜ್ಞಾನ ಮಾರ್ಗದಲ್ಲಿ ನಿಂತು ಬಿಡುತ್ತಾರೆ, ಅಂದರೆ ಮಧ್ಯದಲ್ಲೇ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ. ಪುನಃ ಅವರು ಹೋಗಿ ಕೀಟಗಳೇ ಆಗುತ್ತಾರೆ. ಅಂದ ಮೇಲೆ ಜ್ಞಾನದ ಬೂಬು ಮಾಡುವುದು ಬಹಳ ಸಹಜ ಆಗಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಹೇಳಲಾಗುತ್ತದೆ. ಈಗ ನಾವು ಯೋಗವನ್ನು ಜೋಡಣೆ ಮಾಡುತ್ತಿದ್ದೇವೆ. ದೇವತೆಗಳಾಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇದು ಗೀತಾ ಜ್ಞಾನ ಆಗಿದೆ. ಇದು ಅದೇ ಗೀತಾ ಜ್ಞಾನ ಆಗಿದೆ. ಗೀತಾ ಜ್ಞಾನವನ್ನು ಕೇಳಿ ಮನುಷ್ಯರೇ ದೇವತೆಗಳಾಗುತ್ತಾರೆ. ಗೀತಾ ಜ್ಞಾನದ ಮೂಲಕ ಮನುಷ್ಯರು ದೇವತೆಗಳಾಗಿದ್ದರು. ಸತ್ಯಯುಗದಲ್ಲಿ ಕೇವಲ ದೇವತೆಗಳೇ ಇದ್ದರು. ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳಾಗಿದ್ದರು. ಅಂದ ಮೇಲೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ದೇವತೆಗಳನ್ನು ತಯಾರು ಮಾಡುತ್ತಾರೆ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ದೇವತೆಗಳ ರಚನೆಯನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ದೇವತೆ ಆಗುವುದಕ್ಕೋಸ್ಕರ ಅವರು ಯೋಗವನ್ನು ಕಲಿಸುವುದಿಲ್ಲ. ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮ ಇತ್ತು. ಕಲಿಯುಗದ ಅಂತ್ಯದಲ್ಲಿ ಅಸುರಿ ಧರ್ಮ ಇದೆ. ಈ ಜ್ಞಾನದ ಮಾತನ್ನು ಗೀತೆಯಲ್ಲೂ ಕೂಡ ಬರೆದಿದ್ದಾರೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಏಕೆಂದರೆ ಈಗ ನಮ್ಮ ಗುರಿ ಉದ್ದೇಶವೇ ದೇವಿ ದೇವತೆ ಆಗುವುದಾಗಿದೆ. ಪರಮಾತ್ಮ ತಂದೆ ಇಲ್ಲಿ ನಮಗೆ ಗುರಿ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಸತ್ಯಯುಗದಲ್ಲಿ ಸಂಪೂರ್ಣ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ. ಈ ಸಂಪೂರ್ಣ ಜಗತ್ತು ಸತ್ಯಯುಗದಲ್ಲೂ ಕೂಡ ಇರುತ್ತದೆ. ಚೀನಾ ಇರುವುದಿಲ್ಲ, ಯುರೋಪ್ ಇರುವುದಿಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಇರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಎಲ್ಲಾ ರಾಷ್ಟ್ರಗಳು ಇರುತ್ತದೆ, ಆದರೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಮನುಷ್ಯರು ಇರುವುದಿಲ್ಲ. ಕೇವಲ ದೇವತಾ ಧರ್ಮದ ಆತ್ಮರು ಮಾತ್ರ ಸತ್ಯಯುಗದಲ್ಲಿ ಇರುತ್ತಾರೆ. ಅನ್ಯ ಧರ್ಮದವರು ಸತ್ಯಯುಗದಲ್ಲಿ ಇರುವುದಿಲ್ಲ. ಈಗ ಇದು ಕಲಿಯುಗ ಆಗಿದೆ. ನಾವು ಭಗವಂತ ತಂದೆಯ ಮೂಲಕ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು 21 ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗುತ್ತೀರಾ. ಇದರಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಭಕ್ತರು ಎಷ್ಟೊಂದು